ಕಂಠಿ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆ. ಭಾವಿ ಪತ್ರಕರ್ತರ ಭವಿಷ್ಯಕ್ಕೆ ಭದ್ರ ಬುನಾದಿ. ಅವರೆಲ್ಲ ಭವಿಷ್ಯದ ಪತ್ರಕರ್ತರಾಗುವವರು, ಕನಸು ಕಟ್ಟಿಕೊಂಡು ಪತ್ರಕರ್ತರಾಗಬೇಕೆಂಬ ಆಸೆಯನ್ನ ಹೊತ್ತವರು. ಅವರ ಆಸಕ್ತಿಗೆ ತಕ್ಕಂತೆ ಮಾಧ್ಯಮದಲ್ಲಿರುವ ಅನೇಕ ಅತಿಥಿಗಳು ಸಾಥ್ ನೀಡಿದ ಕ್ಷಣ ನಿರ್ಮಾಣವಾಯಿತು. ಮುಧೋಳದ ಎಸ್ಆರ್ ಕಂಠಿ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಅಡಿಯಲ್ಲಿ ಪತ್ರಿಕಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಪತ್ರಿಕೋದ್ಯಮ ವಿದ್ಯಾರ್ಥಿಗಳ ಖುಷಿಯಿಂದ ಭಾಗಿಯಾಗಿದ್ರು. ರನ್ ಟಿವಿ ವ್ಯವಸ್ಥಾಪಕ ನಿರ್ದೇಶಕರಾದ ಚಂದ್ರಶೇಖರ್ ಪಮ್ಮಾರ್ ಅವರು ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಬಳಿಕ ಮಾಧ್ಯಮ ಮತ್ತು ಪತ್ರಕರ್ತರ ಜವಾಬ್ದಾರಿಯ ಬಗ್ಗೆ ಅವರು ಮಾತನಾಡಿದರು. ಕಾಲೇಜಿನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಂಎಚ್ ಜೋಗಿ, ಹಳೆ ವಿದ್ಯಾರ್ಥಿ ಹಾಗೂ ಸಂಶೋಧನಾ ವಿದ್ಯಾರ್ಥಿ ಶಿವಾನಂದ ನೇಗಿನಾಳ್ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದ್ರು. ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ವಿಶ್ವನಾಥ್ ಮುನವಳ್ಳಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಆರ್ ಜರಕುಂಟಿ ಅವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳೇ ಅತಿಥಿಗಳ ಪರಿಚಯವನ್ನ ಮಾಡಿಕೊಟ್ಟರು. ಸಂವಾದಗಳಲ್ಲಿ ಭಾಗಿಯಾಗಿ ಪತ್ರಿಕೋದ್ಯಮದ ಕುರಿತು ಅನೇಕ ಗೊಂದಲಗಳನ್ನು ಬಗೆಹರಿಸಿಕೊಂಡರು. ಪತ್ರಿಕಾ ದಿನಾಚರಣೆಯ ಹುಟ್ಟು ಹಾಗೂ ಕಾರ್ಯಕ್ರಮದ ಮಹತ್ವ ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಂಡಿತು. ರನ್ ಟಿವಿ ನ್ಯೂಸ್ ಮುಧೋಳ. ಪ್ರತಿಯೊಬ್ಬ ಮನುಷ್ಯನಿಗೆ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅನ್ನುವಂತ ಕನಸು ಇದ್ದೇ ಇರುತ್ತೆ. ಅಂತಹ ಕನಸನ್ನ ಈಡೇರಿಸುವುದಕ್ಕೆ ಅಂತ ಸಜ್ಜಾಗಿದೆ ನ್ಯೂಜೆನ್ ಹೋಮ್ಸ್ ಹುಬ್ಬಳ್ಳಿ ಧಾರವಾಡ. ನ್ಯೂ ಪ್ರಾಜೆಕ್ಟ್ ಸೃಷ್ಟಿ ಲೇಕ್ ಶೋರ್ ಬರೋಬ್ಬರಿ 33 ಎಕರೆಯಲ್ಲಿ 478 ಫ್ಲಾಟ್ಗಳನ್ನ ಹೊಂದಿದೆ. ಲೇಔಟ್ನ ಮಧ್ಯಭಾಗದಲ್ಲಿ ಸುಂದರವಾದ ಕೆರೆಯ ಮಧ್ಯದಲ್ಲಿ ದೇವಸ್ಥಾನ, ಜೊತೆಗೆ ಫೌಂಟೇನ್ ಕೂಡ ನಿರ್ಮಾಣ ಆಗಲಿದೆ. ಗಾರ್ಡನ್, ಚಿಲ್ಡ್ರನ್ಸ್ ಪಾರ್ಕ್, ಔಟ್ಡೋರ್ ಜಿಮ್, ಸ್ವಿಮ್ಮಿಂಗ್ ಪೂಲ್, ಆಂಪಿ ಥಿಯೇಟರ್, ಒಳಚರಂಡಿಯಾದಂತಹ ಸಾಸರ್ ಡ್ರೈನ್ ಸಿಸ್ಟಮ್ ಕೂಡ ಇಲ್ಲಿ ಹೊಂದಿದೆ. ಇಂತಹ ವ್ಯವಸ್ಥೆಗಳು ಹುಬ್ಬಳ್ಳಿಯಲ್ಲಿ ಇದುವರೆಗೂ ಯಾರು ಕೂಡ ಕೊಟ್ಟಿಲ್ಲ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಬರುವ ಹುಬ್ಬಳ್ಳಿ ಧಾರವಾಡ ಭಾಗದ ತಾರಿಹಾಳ ಪ್ರದೇಶದಲ್ಲಿ ಈ ಲೇಔಟ್ ಬರಲಿದೆ. ವಿದ್ಯಾನಗರ, ಗೋಕುಲ್ ರೋಡ್, ಇನ್ಆರ್ಬಿಟ್ ಮಾಲ್, ಏರ್ಪೋರ್ಟ್, ದೇಶಪಾಂಡೆ ಫೌಂಡೇಶನ್, ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜ್ ಇವೆಲ್ಲ ಕೂಡ ಈ ಲೇಔಟ್ಗೆ ಕೆಲವೇ ನಿಮಿಷಗಳ ಅಂತರದಲ್ಲಿವೆ. ಹೇಳಿದ ಸಮಯಕ್ಕೆ ಲೇಔಟ್ಗಳ ಕಾರ್ಯವನ್ನು ಮುಗಿಸಿಕೊಡ್ತಾರೆ. ಶೀಘ್ರವೇ ಬನ್ನಿ, ಈ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಸಂಪರ್ಕಿಸಿ ನಿಮಗೆ ಇಷ್ಟವಾದಂತಹ ಸೈಟ್ಗಳನ್ನು ಖರೀದಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.